ಸ್ವಾಮೀಜಿ ಶರಣು. ನಮಸ್ತೆ ಸ್ವಾಮೀಜಿ. ತಾವು ಎಲ್ಲಿಂದ ಬರ್ತಾ ಇರೋದು? ನಾವು ಅಮೇರಿಕಾದ ಕ್ಯಾಲಿಫೋರ್ನಿಯಾ ಸಾನೋಜೆಯಿಂದ ಬಾಲಾಜಿ ಮಠ ಟೆಂಪಲ್ ಇದೆ, ಅಲ್ಲಿಂದ ಇಲ್ಲಿ ವರ್ಷಕ್ಕೆ 2 ಸಾರಿ ನಮ್ಮ ಸಂಸ್ಥೆಯು ಕೂಡ ಇದೆ, ಬಾಲಾಜಿ ಮಠ ಅಂತೇಳಿ ಬೆಂಗಳೂರಿನಲ್ಲಿ. ಬಂದಾಗೆಲ್ಲ ನೋಡ್ತಾ ಇರ್ತೀವಿ. ಮತ್ತು ನಿಮ್ಮ ಹೆಸರು ಕೂಡ ಕೇಳಿದ್ವಿ, ಪ್ರವೀಣ್ ಬಾಬು ದಾವಣಗೆರೆ ಅಂತ ಹೇಳಿ, ತುಂಬಾ ಮರ್ಮ ಚಿಕಿತ್ಸೆ ಮಾಡ್ತಾ ಇದ್ದಾರೆ ಅಂತೇಳಿ. ಹೋದ ಸಾರಿ ಬಂದಾಗ ಮೇಯಲ್ಲಿ ಬಂದಾಗ ಭಾರತಕ್ಕೆ ತಮ್ಮ ಭೇಟಿ ಆಗಿದ್ದು, ನಮಗೆ ಸ್ವಲ್ಪ ಉಪವಾಸವಾಗಿತ್ತು ಹಿಂಭಾಗದಲ್ಲಿ. ಕಾಲು ನೋವು ಬಂದಿತ್ತಲ್ಲ? ಕಾಲು ನೋವು ಬಂದಿತ್ತು. ಆ ಕಾಲು ನೋವಿಗೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಮರ್ಮ ಚಿಕಿತ್ಸೆ ಟ್ರೀಟ್ಮೆಂಟ್ ತಗೊಂಡಿದ್ರಿ ತಾವು? ಹೌದು. ಅದರಿಂದ ತಮ್ಗೆ ಏನಾದರೂ ಅನುಕೂಲ ಆಯ್ತಾ? ತುಂಬಾ ಅನುಕೂಲ ಆಯ್ತು. ಅನುಕೂಲ ಹೇಳಿದ್ರೆ 3 ತಿಂಗಳಿಗೆ ಕಡಿಮೆ ಆಗುತ್ತೆ. ಕಡಿಮೆ ಆಗೋದು ಇನ್ನು ಸ್ವಲ್ಪ 1-2 ತಿಂಗಳು ಮೆಡಿಸಿನ್ ತಗೊಂಡು ನೀವು ಜೀರಿಗೆ ಮತ್ತು ಸೋಂಪು ಹಾಕ್ಬಿಡಿ ಅಂತೇಳಿ ಅದನ್ನು ತಗೊಂಡ್ಮೇಲೆ ಪೂರ್ತಿ ಕಂಪ್ಲೀಟ್ ಆಗಿದೆ, ಕಡಿಮೆ ಆಗಿದೆ, ಎಲ್ಲ ಕಂಪ್ಲೀಟ್ 100%. ಆಮೇಲೆ ಕೆಲವರು ಅಭಿಪ್ರಾಯ, ಆಯುರ್ವೇದ ಟ್ರೀಟ್ಮೆಂಟ್ ಇಟ್ ಇಸ್ ಎನ್ ಅನ್ಸೈಂಟಿಫಿಕ್ ಅಂತ ಹೇಳ್ತಾರೆ. ಅದು ಅನ್ಸೈಂಟಿಫಿಕ್ಕಾ ಅಥವಾ ಸೈಂಟಿಫಿಕ್ಕಾ? ಇಟ್ ಈಸ್ ಆ್ಯಕ್ಚುಲಿ ಏನ್ಷಿಯಂಟ್ ಇಂಡಿಯನ್ ಮೆಡಿಕಲ್ ಸಿಸ್ಟಮ್. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇಲ್ಲ, ಇದು ಸೈಂಟಿಫಿಕ್ ಇದೆ. ನಮ್ಮ ಆಧ್ಯಾತ್ಮಿಕ ಗುರುಗಳಾಗಿರ್ತಕ್ಕ ಅತ್ರಿ ಋಷಿಗಳಾಗಿರಲಿ, ಬೇರೆ ಋಷಿಗಳಾಗಿರಲಿ, ಇದನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಋಷಿಗಳು ಸುಮ್ಮನೆ ಮಾಡಿರೋದಿಲ್ಲ. ಏಕೆಂದರೆ ಎಲ್ಲರಿಗೂ ಅನುಕೂಲ ಅನ್ನೋ ಭಾವನೆಯಿಂದ ಮಾಡಿರೋದು. ನಮಗೆ ಆಗಿರೋ ಒಂದು ಅನುಭವ ಹೇಳ್ತಾ ಇದ್ದೀವಿ. ಅದಕ್ಕೆ ನಮ್ಮ ಜೊತೆ ಭಕ್ತಾದಿ ಬಂದರೆ ಅವರು ಕೂಡ ಇವತ್ತು ಕರ್ಕೊಂಡು ತೋರಿಸ್ತಾ ಇದ್ದೀವಿ. ಮತ್ತೆ ಅವ್ರಿಗೆ ಡಯಾಬಿಟಿಕ್ ಹೌದು, ಅವ್ರಿಗೂ ಮೆಡಿಸಿನ್ಸ್ ಕೊಟ್ಟಿದ್ದೇವೆ. ಹೌದು. ಆಮೇಲೆ ಬೇರೆ ಯಾರೇನು ಹೇಳ್ತಾರ ಬೇಡ, ನಿಮ್ಮ ವಿಚಾರದಲ್ಲೇ ತಗೊಂಡ್ರೆ ಮರ್ಮ ಚಿಕಿತ್ಸೆ ನಿಮಗೆ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಖಂಡಿತ ಅಲ್ರ? ಆಮೇಲೆ ನಮ್ಮ ಮೆಡಿಸಿನಿಂದ ಏನಾದರೂ ಸೈಡ್ ಎಫೆಕ್ಟ್ ಇರ್ತದ? ಇಲ್ಲ. ನಾವೇನಾದ್ರೂ ಕೆಮಿಕಲ್ ಉಪಯೋಗ ಮಾಡ್ತೀವ? ನೀವು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸಿಗೋಂಥ ಮದ್ದುಗಳನ್ನೇ, ಜೀರಿಗೆ, ಸೋಂಪು ಇವನ್ನೇ ಉಪಯೋಗ ಮಾಡೇ ನಾವು ಮೆಡಿಸಿನ್ ಕೊಡೋಂಥದ್ದು. ಕರೆಕ್ಟ್ ಅಲ್ಲ? ಸೊ ನೀವು ಒಟ್ಟಾರೆ ಹೇಳೋದಾದ್ರೆ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಇಟ್ ಇಸ್ ಎ ಸೈಂಟಿಫಿಕ್ ಮೆಡಿಸಿನ್. ತುಂಬ ಅನುಕೂಲತೆ ಇದೆ. ಯಾಕೆಂದ್ರೆ ನಮ್ಮ ಜನಗಳು ನಮ್ಮಲ್ಲಿ ಇರ್ತಕ್ಕಂಥದ್ದು ನಾನು ಅಪ್ರಿಷಿಯೇಟ್ ಮಾಡಬೇಕು, ನಾವು ತಗೋಬೇಕು, ನಾವು ಮಾಡಬೇಕು. ಮುಂದೆ ಇದು ಯಾವುದು ಕಾಟಾಚಾರಕ್ಕಾಗಲಿ ಅಥವಾ ಮಾಮಾಚಾರಕ್ಕಾಗಲಿ ಮಾಡ್ತಾ ಇಲ್ಲ. ಇದು ಒಳ್ಳೆ ನಮ್ಮ ಋಷಿಗಳು ಮಾಡಿರ್ತಕ್ಕಂಥ ಪದ್ಧತಿ. ಸ್ವಲ್ಪ ನಿಧಾನ ಆಗ್ಬೋದು, ಅದು ಬಿಟ್ರೆ ಯಾವುದು ನೋವಾಗಲಿ, ಐಸ್ ಎಫೆಕ್ಟ್ ಆಗಲಿ ಯಾವುದು ತೊಂದರೆಗಳಿಲ್ಲ, ಮತ್ತು ಯಾವುದು ಸೈಡ್ ಎಫೆಕ್ಟ್ ಯಾವುದು ತೊಂದರೆ ಇರೋದಿಲ್ಲ. ಮತ್ತು ಇಂಡೈಜೆಷನ್ ಆಗಲಿ ಅವು ಕೂಡ ಯಾವುದು ಇರೋದಿಲ್ಲ. ಅಂದರೆ ನಂಬಬೇಕಷ್ಟೇ. ನಂಬಿ ಬಂದರೆ ಏನು ತೊಂದರೆ ಇರಲ್ಲ, ನಂಬಬೇಕು. ಮತ್ತು ಅಲ್ಲಿ ಅಮೆರಿಕದಲ್ಲಿ ತುಂಬ ಜನ ಇಷ್ಟಪಡ್ತಿರ್ತಾರದುಗಳು. ಏಕೆಂದರೆ ನ್ಯಾಚುರಲ್ ಥೆರಪಿ ಅಂತೇಳಿ ಅವ್ರು ತುಂಬ ಇಷ್ಟಪಡ್ತಾರೆ. ನಾವು ಅದನ್ನೇ ಯಾವುದೇ ರೋಗ ಬರಲಿ, ಒಂದು ಜ್ವರ ಬರಲಿ ಅಥವಾ ಒಂದು ಕೂಡ ಒಂದೆರಡು ಸಜೆಸ್ಟ್ ಮಾಡಿದರೆ ಎಲ್ಲ ಕ್ಲಿಯರ್ ಆಗುತ್ತೆ. ಅದೇ ರೀತಿ ನೀವು ಮಾಡ್ತಿರೋ ತುಂಬ ಅನುಕೂಲತೆ ಇದೆ, ತುಂಬ ಅನುಕೂಲ ಸೇವೆ ಮಾಡ್ತಾ ಇದ್ದೀರಾ. ಇದು ಕಂಟಿನ್ಯೂ ಮಾಡಿ. ನಮ್ಮ ಏಷಿಯಂಟ್ ಇದು ಸರ್ವಿಸಸ್ ಅದು ತುಂಬ ಕಡಿಮೆ ಆಗ್ತಾ ಇದೆ, ಕಲಿಯೋದು ಕೂಡ ಮತ್ತು ಮಾಡೋರು ಕೂಡ ಕಡಿಮೆ ಆಗ್ತಾ ಇದ್ದಾರೆ. ನೀವು ಮಾಡ್ತಿರೋದು ತುಂಬ ಅಪ್ರಿಷಿಯೇಟ್ ಮಾಡ್ಬೋದು. ಯಾಕೆಂದರೆ ಅಲ್ಲೇ ಅಮೇರಿಕದ ಬಂದು ನಮ್ಮ ಸೆಂಟ್ರಿಗೆ ಬಂದು ಅಲ್ಲಿಂದ ಇಲ್ಲಿ ಬಂದಬೇಕು ಅಂದರೆ ಆ ನಂಬಿಕೆ ಇದೆ. ನೀವು ಮಾಡ್ತಿರೋದು ಒಳ್ಳೆ ಸರ್ವಿಸ್ ಮಾಡ್ತಾ ಇದ್ದೀರಾ. ಆ ನಂಬಿಕೆಯಿಂದ ಮತ್ತು ನೀವು ಮಾಡಿರ್ತಕ್ಕಂಥ ಸರ್ವಿಸಿಂದ ಎಷ್ಟೋ ಜನ, ನಾವು ಒಬ್ಬರೇ ಅಲ್ಲ, ನಮ್ಮ ಭಕ್ತಾದಿಗಳೆಲ್ಲ ಇನ್ನೂ 2 ಸ್ವಾಮಿಗಳು ಕೂಡ ಕರ್ಕೊಂಡ್ ಬಂದಿದ್ದು, ಅವ್ರಿಗೂ ಕೂಡ ಅನುಕೂಲತೆ ಆಗಿದೆ. ಅನುಕೂಲ. ಹಾಗಾಗಿ ಈ ಒಂದು ಅಭಿಮಾನದಿಂದ ಅಮೆರಿಕದಿಂದ ತಾವು ನಮ್ಮಲ್ಲಿ ಭೇಟಿ ಮಾಡ್ಲಿಕ್ಕೆ ಬಂದಿದ್ದು ಹೌದಲ್ರ? ಈವನ್ ಅಮೆರಿಕದಲ್ಲೂ ಕೂಡ ಆಯುರ್ವೇದ ಬಗ್ಗೆ ಬಹಳಷ್ಟು ಆಸಕ್ತಿ ಇದೆ. ತುಂಬಾ ಆಸಕ್ತಿ. ಇಲ್ಲಿ ನಮ್ಮ ಇಂಡಿಯಾದ ನಮ್ಮ ಬೆಂಗಳೂರಿನಲ್ಲೂ ಕೂಡ ಒಂದು ನಿಮ್ಗೆ ಕೇಳಿರಬಹುದು, ಕಾದರ್ಗಳು ಅಂತ ಹೇಳಿ, ಅವರು ನಮ್ಮ ಮಠದ ಪಕ್ಕದಲ್ಲೇ ಬಂದು ಸೇವೆ ಮಾಡಿದ್ದಾರೆ 1 ವಾರಕ್ಕೆ. ಸೊ ಅದೆಲ್ಲಕ್ಕೆಲ್ಲ ತುಂಬಾ ಜನ ಇದ್ದಾರೆ. ನಮ್ಮಲ್ಲಿ ಅಲ್ಲೂ ಕೂಡ ತುಂಬಾ ಆಯುರ್ವೇದಿಕ್ಗಳು ಇದ್ದಾರೆ, ಅವರು ಕೂಡ ಮಾಡ್ತಾ ಇರ್ತಾರೆ. ಅಲ್ಲಿ ನಮ್ಮಲ್ಲಿ ಬಂದು ಸಲಹೆಗಳು ಕೇಳ್ಕೊಳ್ತಾ ಇರ್ತಾರೆ. ನಾವು ಕಳಿಸ್ಕೊಡ್ತೀವಿ ಅಲ್ಲಿ. ಯಾಕಂದ್ರೆ ತುಂಬಾ ದೂರ ಇರೋದ್ರಿಂದ ಇಲ್ಲೂ ಕೂಡ ಹೇಳಿದ್ರು ತುಂಬಾ ಅನೇಕ ಜನರು ಕೂಡ ಹೋಗಿ ಮಾಡಿಕೊಡಿ ಅಂತ ಹೇಳಿ. ಅವ್ರು ಯಾವ ಬಾರಿ ಬರ್ತಾರೆ ಬಂದು ಭೇಟಿಯಾಗಿ ಮತ್ತೆ ಚಿಕಿತ್ಸೆ ತಗೊಳ್ತಾರೆ. ಒಳ್ಳೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಒಳ್ಳೆ.